ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಶ್ರೀ ಲಕ್ಷ್ಮೀ ಶೋಭಾನದ ಮುಂದಿನ ನುಡಿಗಳ ಭಾವಾರ್ಥವನ್ನು ತಿಳಿತಾ ಹೋಗೋಣಂತೆ. ಇವತ್ತಿನ ನುಡಿಯಲ್ಲಿ 101ನೇ ನುಡಿಯಿಂದ ಮುಂದುವರಿಸ್ತಾ ಇದ್ದೀನಿ. ಇನ್ನೂ 12 ನುಡಿಗಳಷ್ಟೇ ಉಳಿದಿದೆ. ಹಾಗಾಗಿ 6 ನುಡಿಗಳನ್ನು ಹೇಳಿಬಿಟ್ಟು 2 ವಿಡಿಯೋದಲ್ಲಿ ಈ ಒಂದು ಲಕ್ಷ್ಮೀ ಶೋಭಾನವನ್ನು ಮುಗಿಸೋಣ ಸ್ನೇಹಿತರೆ. ಮೊದಲಿಗೆ ಶ್ರೀ ವಾದಿರಾಜ ಗುರುಗಳಲ್ಲಿ ವಂದಿಸುತ್ತಾ, ಹಾಗೆ ಲಕ್ಷ್ಮೀನಾರಾಯಣರಲ್ಲೂ ವಂದಿಸುತ್ತಾ ಶ್ರೀ ಲಕ್ಷ್ಮೀ ಶೋಭಾನವನ್ನು ಶುರು ಮಾಡೋಣಂತೆ. ಶೋಭಾನವೆನ್ನೀರೆ ಸುರರೋಡು ಸುವಗನಿಗೆ, ಶೋಭಾನವೆನ್ನೀ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನೀ ಸುರಪ್ರಿಯಗೆ ಶೋಭಾನೇ. ನಾಗನ ಮೇಲೆ ತಾಮಲಗಿದ್ದಾಗ ಆಗಲೇ ಜಗವ ಜತನಾದಿ, ಆಗಲೇ ಜಗವ ಜತನಾದಿ ಧರಿಸೆಂದು ನಾಗಬಲಿಯ ನಡೆಸಿದ ಶೋಭಾನೇ. ಕ್ಷುಧೆಯ ಕಳೆವ ನವರತ್ನದ ಮಾಲೆಯ ಮುದದಿಂದ ವಾರಿಧಿ ವಿಧಿಗಿತ್ತ, ಚದುರಹಾರವ ವಾಯುದೇವರಿಗಿತ್ತ, ವಿಧುವಿನ ಕಲೆಯ ಶಿವಗಿತ್ತ ಶೋಭಾನೇ. ಶುಕ್ರ ಮೊದಲಾದ ದಿಕ್ಪಾಲಕರಿಗೆ ಸೊಕ್ಕಿದ 14 ಗಜಗಳ, ಉಕ್ಕಿದ ಮನದಿಂದ ಕೊಟ್ಟ ವರುಣದೇವ ಮಧುಮಕ್ಕಳಾಯುಷ್ಯ ಬೆಳೆಸೆಂದ ಶೋಭಾನೇ. ಮತ್ತೆ ದೇವೇಂದ್ರಗೆ ಪಾರಿಜಾತವನಿತ್ತ, ಚಿತ್ತವ ಸೆಳೆವ ಅಪ್ಸರ ಸ್ತ್ರೀಯರ 10,000 ಕೊಟ್ಟ ವರುಣದೇವ ಹರಿ ಭಕ್ತಿಯ ಮನದಲ್ಲಿ ಬೆಳೆಸೆಂದ ಶೋಭಾನೇ. ಹೊಳೆವ ನವರತ್ನದ ರಾಶಿಯ ತೆಗೆದು ಉಳಿದ ಮರರಿಗೆ ಸಲ್ಲಿಸಿದ, ಉಳಿದ ಮರರಿಗೆ ಸಲ್ಲಿಸಿದ ಸಮುದ್ರ ಕಳುಹಿಸಿದವರವರ ಮನೆಗಳಿಗೆ ಶೋಭಾನೇ. ಉನ್ನತ ನವರತ್ನಮಯವಾದ ಅರಮನೆಯ ಚೆನ್ನೆ ಮಗಳಿಗೆ ವಿರಚಿಸಿ, ತನ್ನ ಅಳಿಯನಿಗೆ ಸ್ಥಿರವಾಗಿ ಮಾಡಿಕೊಟ್ಟ, ಇನ್ನೊಂದು ಕಡೆಯಡಿಡದಂತೆ ಶೋಭಾನೇ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈ 6 ನುಡಿಗಳ ಭಾವಾರ್ಥವನ್ನು ತಿಳಿಯೋಣಂತೆ. ನಾಗನ ಮೇಲೆ ತಾಮಲಗಿದ್ದಾಗ ಆಗಲೇ ಜಗವ ಜತನಾದಿ, ಆಗಲೇ ಜಗವ ಜತನಾದಿ ಧರಿಸೆಂದು ನಾಗಬಲಿಯ ನಡೆಸಿದ ಅಂತ ಈ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾಗಬಲಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ನಾಗೋಲಿ ಅಂತಲೂ ಸಹ ಕರಿತೀವಿ ನಾವು. ವಿವಾಹ ಮಹೋತ್ಸವದಲ್ಲಿ ಇದು ಒಂದು ಕಾರ್ಯಕ್ರಮ. ನಾಗೋಲಿ ಅಂತ ಹೇಳಿಬಿಟ್ಟು ವಿವಾಹದ ನಂತರ, ಅಂದರೆ ಮಾಂಗಲ್ಯ ಧಾರಣೆಯ ನಂತರ ನಡೀತಕ್ಕಂಥ ಕಾರ್ಯಕ್ರಮ. ಭಗವಂತನಿಗೆ ಹಾಸಿಗೆಯಾಗಿರುವುದು ನಾಗದೇವರು, ಅಂದರೆ ಶೇಷದೇವರು ಅಂತ ಹೇಳ್ತೀವಿ. ನಾಗನ ಮೇಲೆ ತಾಮಲಗಿದ್ದಾಗ ಆಗಲೇ ಜಗವ ಜತನಾದಿ, ಅಂದರೆ ನಾಗನ ಕೆಲಸ ಏನು, ಶೇಷದೇವರ ಕೆಲಸ ಏನು, ಇಡೀ ಬ್ರಹ್ಮಾಂಡವನ್ನು ತನ್ನ ತಲೆಯ ಮೇಲೆ ಧರಿಸಿದ್ದಾನೆ ಅಂತ ನಾವು ಕೇಳ್ತೀವಿ. ಮತ್ತು ಹಾಗೆಯೇ ಭಗವಂತನಿಗೆ ಹಾಸಿಗೆ ಸಹ ಆಗಿದ್ದಾನೆ. ಭಗವಂತ ನಾನು ಮಲಗಬೇಕು ಅಂದಾಗ ಹಾಸಿಗೆ ಆಗಿ ಶೇಷದೇವರು ಭಗವಂತನ ಸದಾ ಸೇವೆಯನ್ನು ಮಾಡ್ತಾ ಇರ್ತಾರೆ. ಭಗವಂತ ಏನಾದರೂ ನಾನು ಮಲ್ಕೋಬೇಕಪ್ಪ, ಹಾಸಿಗೆ ಆಗು ಶೇಷ ಅಂತ ಹೇಳಿದಾಗ, ಇಲ್ಲ ನನಗೆ ಕೆಲಸ ಇದೆ, ಇಡೀ ಬ್ರಹ್ಮಾಂಡವನ್ನೇ ನಾನು ನನ್ನ ತಲೆ ಮೇಲೆ ಹೊತ್ತಿದ್ದೀನಿ, ಅದರ ನಿಯಂತ್ರಣವನ್ನು ಮಾಡಬೇಕು, ನಾನು ಅದನ್ನು ಧರಿಸಿದ್ದೀನಿ, ಹಾಗಾಗಿ ಆ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೀನಿ, ಹಾಗಾಗಿ ನನಗೆ ಬೇರೆ ಕೆಲಸನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಏನಾದರೂ ಶೇಷದೇವರು ಹೇಳ್ತಾರಾ? ಹಾಗೆ ಹೇಳೋದಿಲ್ಲ. ಭಗವಂತ ಹಾಗೆ ಹೇಳಿಸೋದಿಲ್ಲ. ಯಾಕೆ ಅಂತಂದರೆ, ಇಡೀ ಬ್ರಹ್ಮಾಂಡವನ್ನು ಏನು ಶೇಷದೇವರು ತಮ್ಮ ಹೆಡೆ ಮೇಲೆ ಧರಿಸಿದಾರೋ ಆ ಕೆಲಸಕ್ಕಾಗಿ ಬೇರೆಯವ್ರನ್ನ ನೇಮಿಸ್ತಾರಂತೆ ನೋಡ್ರಿ. ಯಾವಾಗ ಶೇಷದೇವರು ಹಾಸಿಗೆಯಾಗಿ ಭಗವಂತನನ್ನು ತನ್ನ ಮೇಲೆ ಮಲಗಿಸ್ಕೊಂಡಿರ್ತಾನೋ ಆಗ ಇಡೀ ಬ್ರಹ್ಮಾಂಡವನ್ನು ಶೇಷದೇವರು ಹೊರಲಿಕ್ಕೆ ಸಾಧ್ಯ ಇಲ್ಲ. ಆಗ ಆ ಕೆಲಸವನ್ನು ಬೇರೆಯವರಿಗೆ ವಹಿಸಿಕೊಡ್ತಾರಂತೆ. ಈಗ ಮುಖ್ಯಮಂತ್ರಿಯ ಬದಲಾಗಿ ಉಪಮುಖ್ಯಮಂತ್ರಿ ಅಂತ ಇರ್ತಾರೆ. ಅವರ ಒಂದು ಕೆಲಸಗಳನ್ನು ಇವರು ನೋಡ್ಕೊತಾ ಇರ್ತಾರೆ. ಪ್ರಿನ್ಸಿಪಲ್ ಬದಲಾಗಿ ವೈಸ್ ಪ್ರಿನ್ಸಿಪಲ್ಗಳಿರ್ತಾರೆ. ಹಾಗೆ ಶೇಷದೇವರ ಈ ಒಂದು ಕೆಲಸಕ್ಕೆ ಇನ್ನೊಬ್ಬರನ್ನು ನೇಮಿಸಿರ್ತಾರಂತೆ ನೋಡ್ರಿ. ಶೇಷದೇವರಿಗೆ ಯಾವಾಗ ಆ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅದೇ ಕೆಲಸವನ್ನು, ಅದೇ ಹೆಸರಿನ ಇನ್ನೊಬ್ಬರಿಗೆ ವಹಿಸಿಕೊಡ್ತಾರಂತೆ. ಅದೇ ನಾಗಬಲಿ ಅಂತ ಇಲ್ಲಿ ಹೇಳ್ತಾರೆ. ನಾಗ ಅಂತಂದರೆ ಆನೆ ಅಂತಲೂ ಸಹ ಕರೀತಾರೆ. 8 ದಿಕ್ಕಿಗೆ ಅಧಿಪತಿಗಳಾಗಿದ್ದಾರೆ. ಪೂರ್ವ ದಿಕ್ಕಿಗೆ ಇಂದ್ರ,
ಆಗ್ನೇಯಕ್ಕೆ ಅಗ್ನಿ, ದಕ್ಷಿಣಕ್ಕೆ ಯಮ, ನೈಋತ್ಯಕ್ಕೆ ನಿವೃತ್ತಿ, ಪಶ್ಚಿಮಕ್ಕೆ ವರುಣ, ವಾಯುವ್ಯಕ್ಕೆ ವಾಯು, ಉತ್ತರಕ್ಕೆ ಕುಬೇರ ಅಥವಾ ಚಂದ್ರ, ಈಶಾನ್ಯಕ್ಕೆ ರುದ್ರದೇವರು. ಹೀಗೆ ಇವರ ಆನೆಗಳು 8 ದಿಕ್ಕುಗಳಿಗೆ ಇದಾವಂತೆ ನೋಡ್ರಿ. ಮತ್ತು ಆ ಆನೆಗಳ ಹೆಸರುಗಳೇನು ಅಂತಂದರೆ, ಇಂದ್ರನ ಆನೆ ಐರಾವತ ಅಲ್ವಾ, ಐರಾವತಃ, ಪುಂಡರೀಕಃ, ವಾಮನಃ, ಕುಮುದಃ, ಅಂಜನಃ, ಪುಷ್ಟದಂತಃ, ಸಾರ್ವಭೌಮಃ, ಸುಪ್ರತೀಕಶ್ಚ, ದಿಗ್ಗಜಃ ಅಂತ ಹೇಳಿಬಿಟ್ಟು ಈ ಒಂದು 8 ದಿಕ್ಕಿಗೂ ಇರುವಂಥ ಆನೆಗಳ ಹೆಸರು. ಈಗ ಒಂದೊಂದು ದಿಕ್ಕಿಗೂ ಅಂದರೆ 8 ದಿಕ್ಕಿಗೂ ಅಧಿಪತಿಗಳನ್ನು ನೋಡಿದ್ವಿ. ಇಂದ್ರ, ಅಗ್ನಿ, ಯಮ, ಹೀಗೆ ಕುಬೇರ ಅಂತ ಎಲ್ಲ ನೋಡಿದ್ವಲ್ಲ. ಇವರ ಆನೆಗಳು ಇವೆಲ್ಲನೂ 8 ಆನೆಗಳು. ಇವರು ನಾಗನ ಅಂದರೆ ಶೇಷದೇವರ ಒಂದು ಕೆಲಸವನ್ನು ಮಾಡ್ತಾರಂತೆ ನೋಡ್ರಿ. ಈ 8 ದಿಕ್ಕಿಗೆ ಇರುವಂಥ ಆನೆಗಳ ಹೆಸರುಗಳನ್ನೇನು ನೋಡಿದ್ರಿ, ಇವರು ಭೂಮಿಯನ್ನು ಧಾರಣೆಯನ್ನು ಮಾಡಿರ್ತಾರಂತೆ. ಭಗವಂತನ ವ್ಯವಸ್ಥೆ ಹೇಗಿದೆ ನೋಡ್ರಿ ಸ್ನೇಹಿತರೆ. ಇಲ್ಲಿ ನಾಗಬಲಿ ಮಾಡೋದಕ್ಕೆ, ಭೂಮಿಯನ್ನು ಧಾರಣೆ ಮಾಡೋದಕ್ಕೆ ಶೇಷದೇವರು ಬರಬೇಕು. ಆದರೆ ಶೇಷನಿಗೆ ಮತ್ತೊಂದು ಕೆಲಸವನ್ನು ಭಗವಂತ ಇಲ್ಲಿ ಕೊಟ್ಟಿದ್ದಾನೆ. ಅದಕ್ಕಾಗಿ ಶೇಷ ಏನು ಮಾಡ್ತಾನೆ, ಆ ಕೆಲಸವನ್ನು ಸ್ವಲ್ಪ ಕಾಲ ನೀವೆಲ್ಲರೂ ನಿರ್ವಹಣೆಯನ್ನು ಮಾಡಿರಿ ಅಂತ ಹೇಳಿಬಿಟ್ಟು ಈ ಒಂದು ಕೆಲಸವನ್ನು ಆನೆಗಳಿಗೆ ಒಪ್ಪಿಸಿರ್ತಾನಂತೆ. ಆ ಆನೆಗಳನ್ನು ಸಂತೋಷಪಡಿಸುವುದಕ್ಕೋಸ್ಕರ ನಾಗಬಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಶೇಷದೇವರು ಒಂದು ರೂಪದಿಂದ ಸದಾ ಭಗವಂತನನ್ನು ಸೇವೆ ಮಾಡ್ತಾ ಇರ್ತಾರೆ. ಹಾಗೆಯೇ 1000 ಹೆಡೆಯ ಶೇಷದೇವರು ತಮ್ಮ ಒಂದೇ ಹೆಡೆಯಲ್ಲಿ ಇಡೀ ಭೂಮಂಡಲವನ್ನು ಸಾಸಿವೆ ಕಾಳಿನಷ್ಟು ಮಾಡಿಕೊಂಡು ಧರಿಸಿರ್ತಾರಂತೆ ನೋಡ್ರಿ. ಶೇಷದೇವರು ಪಾತಾಳದಲ್ಲಿ ಇದ್ರೂ ಸಹ ತಮ್ಮ ತಲೆಯ ಮೇಲೆ ಭೂಮಂಡಲವನ್ನು ಧರಿಸಿದ್ದಾರೆ. ಕ್ಷೀರ ಸಮುದ್ರದಲ್ಲಿ ಸದಾ ಒಂದು ರೂಪದಿಂದ ಭಗವಂತನಿಗೆ ಹಾಸಿಗೆಯಾಗಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಈ ಒಂದು ನಾಗಬಲಿಯ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಆನೆಗಳು 8 ದಿಕ್ಕಿಗೂ ಒಂದೊಂದು ಆನೆಗಳಿದ್ದು ಭೂಮಂಡಲವನ್ನು ಕಾಯ್ತಾ ಇರ್ತವೆ, ಭೂಮಿಯನ್ನು ಧಾರಣೆಯನ್ನು ಮಾಡಿರ್ತಾರೆ. ಭಗವಂತ ಯಾವಾಗ ಶೇಷದೇವರು ತಮ್ಮ ಕೆಲಸದಲ್ಲಿ ಬೇರೆ ಕೆಲಸದಲ್ಲಿ ನಿರತರಾದಾಗ ಈ ಒಂದು ಆನೆಗಳಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾನೆ ಅಂತ ಹೇಳಲಾಗುತ್ತೆ. ಈ ಒಂದು ಕಾರ್ಯಕ್ರಮ ಮದುವೆಯ ನಂತರ ನಡೀತಕ್ಕಂಥದ್ದು. ಆ ಒಂದು ನಾಗಬಲಿಯ ಬಗ್ಗೆ ಈ ಒಂದು ನುಡಿಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಮುಂದಿನ ನುಡಿ ನೋಡೋಣಂತೆ. ಕ್ಷುಧೆಯ ಕಳೆವ ನವರತ್ನದ ಮಾಲೆಯ ಮುದದಿಂದ ವಾರಿಧಿ ವಿಧಿಗಿತ್ತ, ಚದುರಹಾರವ ವಾಯುದೇವರಿಗಿತ್ತ, ವಿಧುವಿನ ಕಲೆಯ ಶಿವಗಿತ್ತ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ದೇವತೆಗಳು ಭಗವಂತನಿಗೆ ಉಡುಗೊರೆಗಳನ್ನು ಕೊಟ್ಟರು ಅಂತ ನಾವು ಕೇಳಿದ್ವಿ ಅಲ್ವಾ. ಏನೇನು ಉಡುಗೊರೆಗಳನ್ನು ಯಾವ ಯಾವ ದೇವತೆಗಳು ಭಗವಂತನಿಗೆ ಕೊಟ್ಟಿದ್ದಾರೆ ಅಂತ. ಈಗ ಈ ನುಡಿಯಲ್ಲಿ ವಿವಾಹಕ್ಕೆ ಬಂದಿರುವಂಥ ಆತ್ಮೀಯರಿಗೆಲ್ಲರಿಗೂ ಕನ್ಯಾಪಿತೃ ಅಂದರೆ ಸಮುದ್ರ ರಾಜ ಯಾವ ಯಾವ ಉಡುಗೊರೆಗಳನ್ನು ಕೊಟ್ಟಿದ್ದಾನೆ ಅಂತ ಇಲ್ಲಿ ಬರೆದಿದ್ದಾರೆ ನೋಡ್ರಿ. ಚತುರ್ಮುಖ ಬ್ರಹ್ಮದೇವರಿಗೆ ಮೊದಲು ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಹಿರಿಯರು ಅಂತ ಹೇಳಿಬಿಟ್ಟು ಚತುರ್ಮುಖ ಬ್ರಹ್ಮದೇವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರಂತೆ. ಏನು ಉಡುಗೊರೆ ಕೊಟ್ಟಿದ್ದಾರೆ ಅಂತಂದರೆ ನವರತ್ನದ ಮಾಲೆಯನ್ನು ಸಮುದ್ರ ರಾಜ ಬ್ರಹ್ಮದೇವರಿಗೆ ಕೊಟ್ಟಿದ್ದಾನಂತೆ. ಒಳ್ಳೆಯ ರತ್ನ, ಸಮುದ್ರದಲ್ಲಿ ಉದ್ಭವಿಸುವಂತಹ ರತ್ನ, ಆ ರತ್ನಕ್ಕೆ ಅಧಿಪತಿಯಾದಂತಹ ಸಮುದ್ರ ರಾಜ ಅಂತಹ ಒಳ್ಳೆಯ ರತ್ನದ ಮಾಲೆಯನ್ನು ಚತುರ್ಮುಖ ಬ್ರಹ್ಮದೇವರಿಗೆ ಕೊಟ್ಟಿದ್ದಾನಂತೆ. ನಂತರ ವಾಯುದೇವರಿಗೆ ಸುಂದರವಾದ ಹಾರವನ್ನು ಕೊಟ್ಟಿದ್ದಾನಂತೆ. ನಂತರ ಶಿವನಿಗೆ ವಿಧುವಿನ ಕಲೆಯ ಅಂದರೆ ಚಂದ್ರನ ಕಲೆಯನ್ನು ಉಡುಗೊರೆಯಾಗಿ ಇಲ್ಲಿ ಶಿವನಿಗೆ ಕೊಟ್ಟಿದ್ದಾನೆ ಅಂತ ಈ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ. ಶುಕ್ರ ಮೊದಲಾದ ದಿಕ್ಪಾಲಕರಿಗೆ ಸೊಕ್ಕಿದ ಚೌದಂತ ಗಜಂಗಳ, ಉಕ್ಕಿದ ಮನದಿಂದ ಕೊಟ್ಟ ವರುಣಾದೇವ, ಮಧುಮಕ್ಕಳಾಯುಷ್ಯ ಬೆಳೆಸೆಂದ ಅಂತ ಹೇಳಿದ್ದಾರೆ. ಇನ್ನು ದಿಕ್ಪಾಲಕರಿಗೆ ಏನು ಉಡುಗೊರೆಗಳನ್ನು ಕೊಟ್ಟಿದ್ದಾನೆ ಸಮುದ್ರ ರಾಜ ಅಂದರೆ ಶುಕ್ರ ಮೊದಲಾದ ದಿಕ್ಪಾಲಕರು. ಈಗ ನಾವು ಹಿಂದಿನ ಒಂದು ನುಡಿಯಲ್ಲಿ ಕೇಳಿದ್ವಲ್ಲ, ಅಷ್ಟ ದಿಕ್ಕಿಗಳಿಗೂ ಒಂದೊಂದು ಆನೆಗಳಿರುತ್ತೆ ಅಂತ ಹೇಳಿ, ಆ ಆನೆಗಳಿಗೆ ಅಧಿಪತಿಗಳಿರ್ತಾರೆ ಅಂತ. ಆ ಒಂದು ಅಧಿಪತಿಗಳಿಗೆ ಈ ಆನೆಗಳನ್ನು ಕೊಟ್ಟಿದ್ದೇ ಸಮುದ್ರ ರಾಜ ಅಂತ ಹೇಳ್ತಾರೆ. ಉಡುಗೊರೆಯಾಗಿ ಕೊಟ್ಟಿರ್ತಾನಂತೆ ಸಮುದ್ರ ರಾಜ.
ಈಗಾಗಲೇ ನಾವು ಹಿಂದಿನ ನುಡಿಯಲ್ಲಿ ಕೇಳಿದ್ವಿ ಯಾರ್ಯಾರು ಅಧಿಪತಿಗಳು, ಯಾವ್ಯಾವ ಆನೆಗಳ ಹೆಸರುಗಳೇನು ಅಂತ ತಿಳ್ಕೊಂಡ್ವಿ ನಾವು. ಆ ಆನೆಗಳಲ್ಲಿ ಏನು ವಿಶೇಷತೆ ಇತ್ತು ಅಂತಂದರೆ ಚೌದಂತ, ಅಂದರೆ ಒಂದೊಂದು ಆನೆಗೂ 4 ದಂತಗಳು ಇತ್ತಂತೆ ನೋಡ್ರಿ. ನಾವು ಸಾಮಾನ್ಯವಾಗಿ ನೋಡುವಂತಹ ಆನೆಗಳಿಗೆ 2 ದಂತಗಳಿರುತ್ತೆ. ಆದರೆ ಸಮುದ್ರ ರಾಜ ಉಡುಗೊರೆಯಾಗಿ ಕೊಟ್ಟಂತಹ ಆನೆಗಳಿಗೆ ಚೌದಂತಗಳು ಇದ್ದುವಂತೆ. ಮತ್ತು ಆ ಆನೆಗಳು ತುಂಬ ವಿಶೇಷವಾದಂಥ ಆನೆಗಳು. ಸೊಕ್ಕಿದ ಚೌದಂತ ಗಜಂಗಳ ಅಂತ ಹೇಳ್ತಾರೆ. ಸೊಕ್ಕಿದಂಥ ಆನೆ ಅಂದರೆ ಆನೆಗಳಿಗೆ ಮದ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಗಾಂಭೀರ್ಯತೆ ಬರುತ್ತೆ ಅಂತ. ಹಾಗೆ ಸೊಕ್ಕು ಅಂದರೆ ಮದವನ್ನು ಹೊಂದಿರುವಂಥ ಗಜಗಳನ್ನು ಉಡುಗೊರೆಯಾಗಿ ಎಲ್ಲ ದಿಕ್ಪಾಲಕರಿಗೆ ಕೊಟ್ಟಿದ್ದಾನಂತೆ ಸಮುದ್ರ ರಾಜ. ಹೀಗೆ ದಿಕ್ಪಾಲಕರಿಗೂ ಆನೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನಂತೆ ವರ್ಣದೇವ ಅಂದರೆ ಸಮುದ್ರ ರಾಜ. ಹೀಗೆ ಕೊಟ್ಟು ಏನಂತ ಕೇಳ್ಕೊತಾನೆ ಅಂದರೆ ನಮ್ಮ ವಧುವರರನ್ನು ಆಶೀರ್ವದಿಸಿ ಅಂತ ಕೇಳ್ತಾನಂತೆ ನೋಡ್ರಿ. ಮದುಮಕ್ಕಳ ಆಯುಷ್ಯ ಬೆಳೆಸೆಂದ, ಮದುಮಕ್ಕಳಿಗೆ ಆಯುಷ್ಯ ಬೆಳೆಯುವಂತೆ ಆಶೀರ್ವಾದ ಮಾಡ್ರಿ ಅಂತ. ಯಾರಿಗೆ ಯಾರು ಆಶೀರ್ವಾದ ಮಾಡಬೇಕು ನೋಡ್ರಿ ಸ್ನೇಹಿತರೆ, ಸಾಕ್ಷಾತ್ ಭಗವಂತ ಲಕ್ಷ್ಮೀದೇವಿ ಇವರಿಗೆ ದಿಕ್ಪಾಲಕರೇನು ಆಶೀರ್ವಾದ ಮಾಡೋದಿದೆ, ಭಗವಂತನೇ ಎಲ್ಲರಿಗೂ ಮಾಡಬೇಕು. ಹಾಗಿದ್ದಾಗ ಇಲ್ಲಿ ಸುಮ್ಮನೆ ಭಗವಂತ ಹೇಗೆ ನಾಟಕವನ್ನು ಮಾಡ್ತಾ ಇದ್ದಾನೋ ಹಾಗೆ ಸಮುದ್ರ ರಾಜನು ಹೇಳ್ತಾ ಇದ್ದಾನಂತೆ, ನಮ್ಮ ಮದುಮಕ್ಕಳಿಗೆ ಆಯುಷ್ಯ ವೃದ್ಧಿ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ರಿ ಅಂತ ಕೇಳ್ತಾ ಇದ್ದಾನಂತೆ. ಇದೆಲ್ಲ ಲೋಕ ರೀತಿ ಅಂತ ನಾವು ತಿಳಿಬೇಕಷ್ಟೇ. ಯಾಕಂದರೆ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳುಗಳು ಇರೋದಲ್ಲಿ ಮದುವೆಯಲ್ಲಿ ಭಗವಂತ ಲಕ್ಷ್ಮೀದೇವಿಯ ಮಕ್ಕಳು ಮೊಮ್ಮಕ್ಕಳುಗಳು ಅವರೇನು ತಂದೆ ತಾಯಿಗೆ ತಾತ ಅಜ್ಜಿಗೆ ಆಶೀರ್ವಾದ ಮಾಡೋದಿದೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ಇದೆಲ್ಲ ಸುಮ್ಮನೆ ಲೋಕ ರೀತಿಯಾಗಿ ನಮಗೆ ತಿಳಿಯುವಂತೆ ಮಾಡ್ತಾ ಇರೋದು ಅಷ್ಟೇ. ಮದುವೆಗೆ ಬಂದಂಥವರೆಲ್ಲರೂ ವಧುವರರನ್ನು ಆಶೀರ್ವದಿಸಬೇಕು ಅಂತ ಇಲ್ಲಿ ನಾವು ತಿಳಿಬೇಕು. ಈಗ ಮುಂದಿನ ನುಡಿಗೆ ಹೋಗೋಣಂತೆ. ಮತ್ತೆ ದೇವೇಂದ್ರಗೆ ಪಾರಿಜಾತವನಿತ್ತ, ಚಿತ್ತವ ಸೆಳೆವ ಅಪ್ಸರ ಸ್ತ್ರೀಯರ, 10,000 ಕೊಟ್ಟ ವರುಣಾದೇವ, ಹರಿ ಭಕ್ತಿಯ ಮನದಲ್ಲಿ ಬೆಳೆಸೆಂದ. ಮತ್ತು ದೇವೇಂದ್ರಗೆ ಏನು ಕೊಡ್ತಾನೆ ಉಡುಗೊರೆಯಾಗಿ ಸಮುದ್ರ ರಾಜ? ಪಾರಿಜಾತ ಗಿಡವನ್ನೇ ಕೊಡ್ತಾನಂತೆ ನೋಡ್ರಿ. ದೇವತೆಗಳ ಅಧಿಪತಿಯಾದಂಥ ಇಂದ್ರದೇವರು ವಿವಾಹ ಮಹೋತ್ಸವದಲ್ಲಿ ಬಹಳ ದೊಡ್ಡ ಸ್ಥಾನವನ್ನು ವಹಿಸ್ಕೊಂಡಿದ್ರಂತೆ. ಇವರಿಗೆ ಐರಾವತವನ್ನು ಕೊಟ್ಟಿದ್ದಾಗಿದೆ. ಯಾಕೆ ಅಂದರೆ ದಿಕ್ಪಾಲಕರಲ್ಲಿ ಇಂದ್ರದೇವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ, ನಾವು ಕೇಳಿದ್ವಿ ಹಿಂದಿನ ಫಸ್ಟ್ ನುಡಿಯಲ್ಲಿ. ಹಾಗೆ ಅವರಿಗೆ ಐರಾವತವನ್ನು ಕೊಟ್ಟಿದ್ದಾಗಿದ್ದರೂ ಸಹ ಮತ್ತೆ ಇನ್ನಷ್ಟು ಉಡುಗೊರೆಗಳನ್ನು ಸಮುದ್ರ ರಾಜ ಇಂದ್ರನಿಗೆ ಕೊಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಅಂತಹ ಸ್ಥಾನದಲ್ಲಿ ಇಂದ್ರ ಇದ್ದ ಅಂತ, ವಿವಾಹ ಮಹೋತ್ಸವದಲ್ಲಿ ಅಂತಹ ಪ್ರಮುಖವಾದಂಥ ಸ್ಥಾನವನ್ನು ಪಡೆದಿದ್ದಂತೆ. ಪಾರಿಜಾತ ವೃಕ್ಷವನ್ನು ಸಮುದ್ರ ರಾಜ ಇಂದ್ರನಿಗೆ ಕೊಟ್ಟಿದ್ದಾನೆ. ಚಿತ್ತವ ಸೆಳೆವ ಅಪ್ಸರ ಸ್ತ್ರೀಯರ, 10,000 ಅಪ್ಸರ ಸ್ತ್ರೀಯರನ್ನು ಅಂದರೆ ಸುಂದರಿಯರನ್ನು ಕೊಟ್ಟಿದ್ದಾನಂತೆ ವರುಣದೇವನಿಗೆ ಸಮುದ್ರ ರಾಜ. ಭಗವಂತನ ತೊಡೆ ತಟ್ಟಿದರೆ ಹುಟ್ಟಿದವಳು ಊರ್ವಶಿ ಅಂತ ಹೇಳ್ತಾರೆ. ಇಲ್ಲಿ 10,000 ಅಪ್ಸರ ಸ್ತ್ರೀಯರನ್ನು ವರುಣದೇವ ಕೊಟ್ಟಿದ್ದಾನಲ್ಲ ಇಂದ್ರನಿಗೆ, ಅದರಲ್ಲಿ ಊರ್ವಶಿ ಪ್ರಮುಖಳಾದವಳು. ಇವಳು ಭಗವಂತನ ತೊಡೆ ತಟ್ಟಿದರೆ ಹುಟ್ಟಿದವಳು ಅಂತ ಹೇಳ್ತಾರೆ. ಎಲ್ಲ ಅಪ್ಸರಾ ಸ್ತ್ರೀಯರು ಸಮುದ್ರದಿಂದ ಹುಟ್ಟಿದವರು. ಸಮುದ್ರ ಮಥನ ಸಮಯದಲ್ಲಿ ಅಪ್ಸರಾ ಸ್ತ್ರೀಯರು ಸಹ ಹುಟ್ಟಿರ್ತಾರೆ. ಆ ಎಲ್ಲ 10,000 ಅಪ್ಸರ ಸ್ತ್ರೀಯರನ್ನು ಉಡುಗೊರೆಯಾಗಿ ಸಮುದ್ರ ರಾಜ ಇಂದ್ರನಿಗೆ ಕೊಟ್ಟಿದ್ದಾನೆ. ಇವು ಎಲ್ಲನೂ ಉಡುಗೊರೆಯಾಗಿ ಕೊಟ್ಟು ಏನು ಹೇಳ್ತಾನಂತೆ ನೋಡ್ರಿ ಸಮುದ್ರ ರಾಜ, ಹರಿ ಭಕ್ತಿಯ ಮನದಲ್ಲಿ ಬೆಳೆಸೆಂದ. ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬೆಳೆಸಬೇಕು, ಹಾಗೆ ಅನುಗ್ರಹವನ್ನು ಮಾಡ್ರಿ ಅಂತ ಕೇಳ್ತಾ ಇದ್ದಾನಂತೆ ಸಮುದ್ರ ರಾಜ. ನೋಡ್ರಿ ಎಂಥ ವರಗಳನ್ನು ಕೇಳ್ತಾ ಇದ್ದಾನೆ ಸಮುದ್ರ ರಾಜ. ಒಬ್ಬೊಬ್ಬರಿಗೂ ಉಡುಗೊರೆಗಳನ್ನು ಕೊಟ್ಟು ಒಬ್ಬರಿಗೆ ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಲಿಕ್ಕೆ ಅನುಗ್ರಹ ಮಾಡ್ರಿ ಅಂತ ಕೇಳ್ತಾನಂತೆ ಇಂದ್ರನನ್ನು. ಮತ್ತು ಹಾಗೆ ಎಲ್ಲ ದಿಕ್ಪಾಲಕರಿಗೆ ಹೇಳ್ತಾನಂತೆ ಭಗವಂತನಿಗೆ ಲಕ್ಷ್ಮೀನಾರಾಯಣರಿಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳ್ತಾನೆ. ಹೀಗೆ ಸಮುದ್ರ ರಾಜ ಎಲ್ಲರಿಗೂ ಉಡುಗೊರೆಗಳನ್ನು ಕೊಟ್ಟು ತೃಪ್ತಿಪಡಿಸ್ತಾ ಇದ್ದಾನಂತೆ ನೋಡ್ರಿ. ನಂತರ ಹೊಳೆವ ನವರತ್ನದ ರಾಶಿಯ ತೆಗೆದು ಉಳಿದ ಅಮರರಿಗೆ ಸಲ್ಲಿಸಿದ ಸಮುದ್ರ ಕಳುಹಿಸಿದವರವರ ಮನೆಗಳಿಗೆ. ಇನ್ನು ಉಳಿದಂಥ ಎಲ್ಲ ದೇವತೆಗಳಿಗೂ ನವರತ್ನದ ರಾಶಿಯನ್ನು ಕೊಟ್ಟಿದ್ದಾನಂತೆ ನೋಡ್ರಿ. 1-2 ನವರತ್ನ ಅಲ್ಲ, ರಾಶಿಯಾಗಿ
ನವರತ್ನವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನಂತೆ. ಎಲ್ಲ ದೇವತೆಗಳಿಗೂ ಕೊಟ್ಟು, ಅದು ಎಂಥ ನವರತ್ನ ಅಂದರೆ ಹೊಳೆವ ನವರತ್ನದ ರಾಶಿಯ ಸಮುದ್ರ ರಾಜ ಎಂಥ ಉಡುಗೊರೆಗಳನ್ನು ಕೊಡ್ತಾ ಇದ್ದಾನೆ ನೋಡ್ರಿ. ಮಗಳ ಮದುವೆಯಲ್ಲಿ ಸಮುದ್ರ ರಾಜ, ಸಮುದ್ರದಲ್ಲಿ ಸಿಗುವಂಥದ್ದು ಮುತ್ತು ರತ್ನ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ನವರತ್ನವನ್ನು, ಹೊಳೆವಂಥ ನವರತ್ನದ ರಾಶಿಯನ್ನು ಸೂರ್ಯ ಚಂದ್ರ ಎಲ್ಲ ದೇವತೆಗಳಿಗೂ ಕೊಟ್ಟು ಅವರನ್ನೆಲ್ಲ ಅವರವರ ಮನೆಗಳಿಗೆ ಸಂತೋಷದಿಂದ ಬೀಳ್ಕೊಡ್ತಾ ಇದ್ದಾನಂತೆ ನೋಡ್ರಿ. ಉನ್ನತ ನವರತ್ನಮಯವಾದ ಅರಮನೆಯ ಚೆನ್ನೆಮಗಳಿಗೆ ವಿರಚಿಸಿ ತನ್ನ ಅಳಿಯಗೆ ಸ್ಥಿರವಾಗಿ ಮಾಡಿಕೊಟ್ಟ ಇನ್ನೊಂದು ಕಡೆ ಅಡಿ ಇಡದಂತೆ. ಈ ನುಡಿಯಲ್ಲಿ ಏನು ಹೇಳ್ತಿದ್ದಾರೆ ನೋಡ್ರಿ. ಎಲ್ಲರಿಗೂ ಉಡುಗೊರೆಯನ್ನು ಕೊಟ್ಟು ಕಳಿಸಿದ್ದಾನೆ ಸಮುದ್ರ ರಾಜ. ಇನ್ನು ಕೊನೆಯದಾಗಿ ಲಕ್ಷ್ಮೀನಾರಾಯಣರು ಸಹ ಬಂದು ನಿಲ್ತಾರಂತೆ. ನಿಂತು ನಾವು ಇನ್ನು ಹೋಗಿ ಬರ್ತೇವೆ ಅಂತ ಹೇಳ್ತಾರಂತೆ. ಆಗ ಸಮುದ್ರ ರಾಜ ಏನು ಹೇಳ್ತಾನಂತೆ ನೋಡ್ರಿ. ಎಲ್ಲಿಗೆ ಹೋಗ್ತೀರಾ ನೀವೆಲ್ಲಿಗೆ ಹೋಗಲಿಕ್ಕೆ ಸಾಧ್ಯ? ನೀವೆಲ್ಲಿಗೂ ಹೋಗಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳ್ತಾನಂತೆ. ಅಂದರೆ ಮನೆ ಅಳಿಯನ ಭಗವಂತ ಸಮುದ್ರ ರಾಜನಿಗೆ ಅದು ಹೇಗೆ ಸಾಧ್ಯ ಆಗುತ್ತೆ? ಮಗಳನ್ನು ಮದುವೆ ಮಾಡಿಕೊಟ್ಮೇಲೆ ಮಗಳನ್ನು ಕರ್ಕೊಂಡು ಅಳಿಯ ಹೋಗ್ತಾ ಇರ್ತಾನೆ. ಆದರೆ ಇಲ್ಲಿ ಸಮುದ್ರ ರಾಜ ಹೇಳ್ತಾನಂತೆ, ನೀನು ಎಲ್ಲೂ ಹೋಗಬಾರ್ದು, ಇಲ್ಲೇ ಇರಬೇಕು ಅಂತನಂತೆ. ಇಲ್ಲೇ ನಿನಗೆ ಮನೆಯನ್ನು ಮಾಡಿಕೊಡ್ತೀನಿ, ನೀವಿಬ್ಬರು ಇಲ್ಲೇ ಇರಬೇಕು ಅಂತ ಹೇಳ್ತಾನಂತೆ. ಮನೆ ಅಳಿಯ ಅಂದ ತಕ್ಷಣ ಸ್ವಲ್ಪ ಮರ್ಯಾದೆ ಕಡಿಮೆ ಅಂತ ಹೇಳ್ತಾರೆ. ಆದರೆ ಸಮುದ್ರ ರಾಜ ಇಲ್ಲಿ ಮನೆಯನ್ನು ಹೇಗೆ ಮಾಡಿಕೊಟ್ಟಿದ್ದಾನೆ ಭಗವಂತನಿಗೆ ಅಂತ ನೋಡೋಣ ಮುಂದೆ. ತುಂಬ ಸುಂದರವಾದಂಥ ಮನೆಯನ್ನು ಮಾಡಿಕೊಟ್ಟಿದ್ದಾನಂತೆ. ಸಮುದ್ರ ರಾಜ ಹೇಳ್ತಾನಂತೆ ನೋಡ್ರಿ, ಕ್ಷೀರ ಸಮುದ್ರದಲ್ಲೇ ನಿಮಗೆ ಉನ್ನತ ನವರತ್ನಮಯವಾದಂಥ ಅರಮನೆ ಮಾಡಿಕೊಡ್ತೀನಿ ಅಂತ ಹೇಳ್ತಾನಂತೆ. ಕ್ಷೀರ ಸಮುದ್ರದಲ್ಲೇ ಮಾಡಿಕೊಟ್ಟಿದ್ದಾನೆ ಭಗವಂತನಿಗೆ ನವರತ್ನಮಯವಾದ ಅರಮನೆ, ಮತ್ತು ಎಲ್ಲ ಮುತ್ತು ರತ್ನಗಳನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ. ಆದರೆ ಭಗವಂತನಿಗೆ ತನ್ನ ಹತ್ರ ಇರುವಂಥ ರತ್ನ ಕಡಿಮೆ ಅಂತ ಅನಿಸ್ಬಿಡ್ತಂತೆ ನೋಡ್ರಿ ಸಮುದ್ರ ರಾಜನಿಗೆ. ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಏನನ್ನಾದರೂ ಮಾಡಬೇಕು ಅಳಿಯನಿಗೆ ಅಂತ ಅನ್ನಿಸ್ತಾ ಇದೆಯಂತೆ. ನನ್ನ ಹತ್ರ ಇರೋ ರತ್ನ ಯಾಕೋ ಸರಿ ಬರ್ತಾ ಇಲ್ಲ, ಇದು ಸಾಲಲ್ಲ ಭಗವಂತನಿಗೆ, ಇದು ಸಾಲೋದಿಲ್ಲ, ಇನ್ನೂ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತನಂತೆ ನೋಡ್ರಿ. ಇದು ಸರ್ವೇ ಸಾಮಾನ್ಯ ಅಲ್ವಾ ಸ್ನೇಹಿತರೆ? ಅಳಿಯನಿಗೆ ಏನೇ ಮಾಡಿದ್ರೂ ಕಡಿಮೆ ಅಂತ ಅನಿಸಿಬಿಡುತ್ತೆ. ಇನ್ನೂ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ನಮ್ಮ ಅಳಿಯಗೆ ಅಂತ ಎಲ್ಲ ಅತ್ತೆ ಮಾವಂದ್ರಿಗೂ ಆಸೆ ಇರುತ್ತೆ. ಎಲ್ಲರಿಗೂ ಮಾಡೋದ್ರಲ್ಲಿ ಒಂದು ಕೈ ಅಳಿಯನಿಗೆ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ಸಮುದ್ರ ರಾಜನಿಗೂ ಅನ್ನಿಸ್ಬಿಡ್ತಂತೆ, ನನ್ನ ಹತ್ರ ಇರುವಂಥ ರತ್ನ ಇವೆಲ್ಲ ಯಾಕೋ ಕಮ್ಮಿ ಅನ್ನಿಸ್ತಾ ಇದೆ, ಇನ್ನೂ ಏನಾದರೂ ಸ್ಪೆಷಲ್ಲಾಗಿ ನನ್ನ ಅಳಿಯಾಗಿ ನಾನು ಮಾಡಬೇಕು ಅಂತ ಅನ್ನಿಸ್ತಂತೆ. ಅದಕ್ಕೆ ಯಾರನ್ನು ಕರೆದಾನಂತೆ ನೋಡ್ರಿ, ಮಗಳನ್ನೇ ಕರೀತಾನಂತೆ. ಮಗಳನ್ನೇ ಕರೆದು ಹೇಳ್ತಾನಂತೆ ಮಗಳಿಗೆ, ನೀನೇ ಇದ್ರ ಜವಾಬ್ದಾರಿಯನ್ನು ತಗೋಬೇಕು ತಾಯಿ, ನೀನೇ ಎಲ್ಲವನ್ನ ನೋಡಿಕೊಂಡು ಮನೆ ನಿನಗೆ ಹೇಗೆ ಬೇಕೋ ಹಾಗೆ ನಿರ್ಮಾಣವನ್ನು ಮಾಡ್ಕೋ ಅಂತ ಯಾರನ್ನು ಕರೆದು ಹೇಳಿರೋದು? ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ತನ್ನ ಗಂಡನಿಗೆ ಎಂಥ ಮನೆ ಬೇಕು ಅಂತ ಲಕ್ಷ್ಮೀದೇವಿಗೆ ಗೊತ್ತಿರುತ್ತೆ. ಅದನ್ನು ಸಮುದ್ರ ರಾಜ ಇಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಗಂಡನಿಗೆ ಎಂಥ ಮನೆ ಬೇಕು ಅಂತ ನಿನಗೆ ಗೊತ್ತಿರುತ್ತೆ, ಹಾಗಾಗಿ ನೀನೇ ಮುಂದೆ ನಿಂತು ನಿನಗೆ ಹೇಗೆ ಬೇಕೋ ಹಾಗೆ ಮನೆಯನ್ನು ನಿರ್ಮಾಣ ಮಾಡಿಸ್ಕೋ ಅಂತ ಹೇಳಿ ಜವಾಬ್ದಾರಿಯನ್ನು ಮಗಳಿಗೆ ಕೊಟ್ಟಿದ್ದಾನಂತೆ ಸಮುದ್ರ ರಾಜ. ಚೆನ್ನೆ ಮಗಳಿಂದ ವಿರಚಿಸಿ ಅಂತ ಹೇಳ್ತಾರೆ. ಚೆನ್ನೆ ಮಗಳಿಂದ ವಿರಚಿಸಿ ಅಂದರೆ ಮಗಳಿಂದನೇ ರಚಿತವಾದಂತಹ ಮನೆ ಅದು. ಚೆನ್ನೆ ಮಗಳು ಅಂತ ಅಂದರೆ ಪ್ರೀತಿಯ ಮಗಳಾದಂಥ ಲಕ್ಷ್ಮೀದೇವಿನೇ ನಿರ್ಮಾಣ ಮಾಡಿದಂಥ ಮನೆ ಅದು. ಎಲ್ಲ ಸಂಪತ್ತಿಗೂ ಅಭಿಮಾನಿ ದೇವತೆಯಾದಂತಹ ಮಹಾಲಕ್ಷ್ಮೀ ದೇವಿ ಶ್ರೀ ಭೂ ದುರ್ಗಾ ರೂಪದಿಂದ ಭಗವಂತನ ಸದಾ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಶ್ರೀ ಅಂತಂದರೆ ಎಲ್ಲ ಸಂಪತ್ತಿಗಳಿಗೂ ಅಭಿಮಾನಿಯಾದಂಥ ಲಕ್ಷ್ಮೀದೇವಿ, ಭೂರೂಪದಿಂದ ಭೂಮಿಗೆ ಅಭಿಮಾನಿ ದೇವತೆಯಾದಂಥ ಲಕ್ಷ್ಮೀದೇವಿ, ದುರ್ಗಾ ರೂಪದಿಂದ ಸದಾ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥ ಲಕ್ಷ್ಮೀದೇವಿ ತಾನೇ ನಿಂತು ಮನೆಯ ಸಿದ್ಧತೆಯನ್ನು ಮಾಡಿದ್ದಾಳಂತೆ ನೋಡ್ರಿ. ಪರಮಾತ್ಮನ ಮಂದಿರ ಕ್ಷೀರ ಸಮುದ್ರದಲ್ಲಿ ಶ್ವೇತದ್ವೀಪ ಹಾಲಿನ ಸಮುದ್ರದ ಮಧ್ಯಭಾಗದಲ್ಲಿ ಇದೆಯಂತೆ. ಅದು ಘನ ಭಾಗ ಅಂತ ಹೇಳ್ತಾರೆ, ಹೆಪ್ಪುಗಟ್ಟಿದಂಥ ಭಾಗ. ಹಿಂದೆ ನಾವು ಒಂದು ನುಡಿಯಲ್ಲಿ ಕೇಳಿದ್ವಲ್ಲ ಸ್ನೇಹಿತರೆ, ಹೇಗಿದೆ ಹಾಲು ಅಂತಂದರೆ ಕೆನೆ ಭರಿತವಾದ ಹೆಪ್ಪುಗಟ್ಟಿದಂಥ ಗಟ್ಟಿ ಹಾಲು ಅಂತ ಹೇಳ್ತೀವಿ. ಹಾಗೆ ಪರಮಾತ್ಮನ ಮಂದಿರ ಅಲ್ಲಿದೆಯಂತೆ. ಎಲ್ಲಿ? ಕ್ಷೀರ ಸಮುದ್ರದಲ್ಲಿ
ಅದು ಶ್ವೇತದ್ವೀಪ, ಹಾಲಿನ ಸಮುದ್ರ ಅಂತ ಹೇಳ್ತೀವಿ. ಮಧ್ಯಭಾಗದಲ್ಲಿ ಹೆಪ್ಪುಗಟ್ಟಿದಂತಹ ಭಾಗದಲ್ಲಿ ಕೆನೆಯ ಭಾಗ ಅಂತ ಹೇಳ್ತೀವಿ. ಅದರಿಂದ ಸಿದ್ಧವಾಗಿರುವಂಥ ಸಹಜವಾಗಿ ಸುಗಂಧಭರಿತವಾದಂತಹ ಮಂದಿರ. ಸಹಜವಾಗಿಯೇ ಘಮ್ಮಂತ ಇರುತ್ತಂತೆ ಮನೆ. ಹಾಲು ಹೇಗೆ ಘಮ ಘಮ ಅಂತ ಇರುತ್ತೋ ಹಾಗೆ, ಅಂದರೆ ಅದು ನಾವು ತರುವಂಥ ಹಾಲು ಒಂದು ಹೊತ್ತು ಇಟ್ಟರೆ ಒಡೆದು ಹೋಗ್ಬಿಡುತ್ತೆ. ಆದರೆ ಭಗವಂತ ಇರ್ತಕ್ಕಂಥ ಮನೆ ಹೇಗಿದೆ, ಅಲ್ಲಿ ಹಾಲು ಕ್ಷೀರ ಸಮುದ್ರ ಅಂದರೆ ಎಂದೂ ಒಡೆಯದೇ ಇರುವಂಥ ಹಾಲದು. ಘಮ 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 ಅಂತ ಪರಿಮಳ ಬರ್ತಾ ಇದೆಯಂತೆ. ಅಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದಳಂತೆ ಲಕ್ಷ್ಮೀದೇವಿ. ಅದು ಪರಿಶುದ್ಧವಾದಂಥ ಹಾಲು, ಯಾವತ್ತೂ ಒಡೆಯದೇ ಇರುವಂಥ ಹಾಲು ಅಲ್ಲಿ ನಿರ್ಮಾಣವಾದಂಥ ಮಂದಿರ. ಅದಕ್ಕೆ ಶ್ವೇತದ್ವೀಪಾಸನ ಅಂತ ಕರೀತಾರೆ. ಆ ಐಶ್ವರ್ಯಕ್ಕೆ ಮಿತಿಯೇ ಇಲ್ಲ ಅಂತ ಹೇಳ್ತಾರೆ. ಶ್ವೇತದ್ವೀಪದಲ್ಲಿ ಶ್ವೇತದ್ವೀಪಾಸನ ಅಂತ ನಾವು ಹಿಂದೆ ಕೇಳಿದ್ವಲ್ಲ, ಶ್ವೇತದ್ವೀಪ, ಅನಂತಾಸನ, ವೈಕುಂಠಾಸನ ಅಂತ. ಇದೆಲ್ಲನೂ ಭಗವಂತನ ಮನೆಗಳು. ಹಾಗೆ ಶ್ವೇತದ್ವೀಪಾಸನದಲ್ಲಿ ಭಗವಂತನ ಈ ಒಂದು ಮಂದಿರ ನಿರ್ಮಾಣವಾಗಿದೆಯಂತೆ. ಆ ಐಶ್ವರ್ಯಕ್ಕೆ ಮಿತಿಯೇ ಇಲ್ಲ ಅಂತ ಹೇಳ್ತಾರೆ. ಸಾಕ್ಷಾತ್ ಲಕ್ಷ್ಮೀದೇವಿ ನಿಂತು ಮಾಡಿದಂಥ ಮನೆ ಅದು. ತನ್ನ ಅಳಿಯನಾದಂಥ ಭಗವಂತನಿಗೆ ಸ್ಥಿರವಾಗಿ ಮಾಡಿಕೊಟ್ಟಂತಹ ಮನೆ ಅದು. ಸಮುದ್ರ ರಾಜ ಇನ್ನೊಂದು ಕಡೆಯಡಿ ಇಡದಂತೆ, ಇನ್ನು ಭಗವಂತ ಇನ್ನೆಲ್ಲೂ ಹೋಗಬಾರ್ದು ಆ ರೀತಿ ಮಾಡಿಬಿಟ್ಟಿದ್ದಾನೆ. ಒಂದು ಕಡೆ ಅಡಿ ಎಲ್ಲೂ ಇಡಬಾರ್ದು ಭಗವಂತ, ಆ ರೀತಿ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನಂತೆ ಸಮುದ್ರ ರಾಜ. ಪರಮಾತ್ಮ ನೀನು ಇಲ್ಲೇ ನೆಲೆಸಬೇಕು ಅಂತ ಹೇಳ್ತಾನಂತೆ ನೋಡ್ರಿ. ಹಾಗೆ ಪ್ರೀತಿಯಿಂದ ಬೇಡಿಕೊಂಡಂತೆ ಸಮುದ್ರ ರಾಜ ಭಗವಂತನನ್ನು. ಹಾಗೆ ಭಗವಂತ ಅಲ್ಲೇ ನೆಲೆಸಿದ್ದಾನೆ. ಇದರ ಫಲವಾಗಿ ಈ ಒಂದು ನುಡಿಯನ್ನು ಯಾರು ದಿನನಿತ್ಯ ಹೇಳ್ತಾರೋ ಅಂಥವರಿಗೆ ಭೂಮಿ ಭಾಗ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮೀ ಶೋಭಾನದ ಒಂದೊಂದು ನುಡಿಗೂ ಅಷ್ಟು ಮಹತ್ವ ಇದೆ ಸ್ನೇಹಿತರೆ. ಯಾಕೆ ನಾನು ಮೊದಲಿಂದನೂ ಹೇಳ್ತಾ ಬರ್ತಾ ಇದ್ದೀನಿ, ಲಕ್ಷ್ಮೀ ಶೋಭಾನವನ್ನು ಹೇಳ್ಕೊಳ್ರಿ, ಕೇಳಿಸ್ಕೊಳ್ರಿ. ಕೇಳಿಸ್ಕೊಂಡ್ರೇ ಮಹಾಪುಣ್ಯ ಇದೆ, ಹೇಳ್ಕೊಂಡ್ರಂತೂ ಇನ್ನೂ ಮಹಾಪುಣ್ಯ ಇದೆ. ಎಷ್ಟೋ ಕಷ್ಟಗಳು ದೂರ ಆಗುತ್ತೆ. ಈ ಒಂದು ನುಡಿಯನ್ನು, ಭಗವಂತನ ಮನೆ ನಿರ್ಮಾಣವಾಗಿರುವಂಥ ನುಡಿಯನ್ನು ಯಾರು ಭಕ್ತಿಯಿಂದ ಕೇಳ್ತಾರೋ ಅಥವಾ ದಿನನಿತ್ಯ ಹೇಳಿ ಸ್ಮರಣೆಯನ್ನು ಮಾಡ್ತಾರೋ ಅಂಥವರಿಗೆ ಭೂಮಿ ಭಾಗ್ಯ ಸಿಗುತ್ತೆ. ಭೂರೂಪದಿಂದ ಲಕ್ಷ್ಮೀದೇವಿಯ ಅನುಗ್ರಹವಾಗುತ್ತೆ. ಯಾಕೆಂದರೆ ಭಗವಂತನ ಮನೆಯನ್ನು ನಿರ್ಮಾಣ ಮಾಡಿರೋದೇ ಲಕ್ಷ್ಮೀದೇವಿ. ಹಾಗಾಗಿ ಈ ಒಂದು ಸ್ಮರಣೆಯನ್ನು ಯಾರು ಮಾಡ್ತಾರೋ, ಯಾರು ತಂದ್ಕೊತಾರೋ ಅಂಥವರಿಗೆ ಭೂಮಿ ಭಾಗ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಮನೆ ನಿರ್ಮಾಣ ಮಾಡಲಿಕ್ಕೆ ಭಗವಂತ ಮತ್ತು ಲಕ್ಷ್ಮೀದೇವಿಯ ಅನುಗ್ರಹ ಆಗುತ್ತೆ. ಇನ್ನು ಮುಂದಿನ ನುಡಿ ಏನು ಕೇಳ್ತೀವಿ, ಆ ನುಡಿಯ ತುಂಬ ವಿಶೇಷವಾಗಿದೆ. ಅದರಿಂದ ನಮಗೆ ಏನು ಲಭಿಸುತ್ತೆ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಂತೆ. ಕಾಯ್ತಾ ಇರಿ ಅಂತ ಹೇಳ್ತಾ, ಇನ್ನು ಒಂದು 6 ನುಡಿ ಇದೆ, ಅದಿಷ್ಟು ಮುಂದಿನ ವಿಡಿಯೋದಲ್ಲಿ ಮುಗಿಸ್ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣಂತೆ. ಹರೇ ಶ್ರೀನಿವಾಸ.